ಫ್ರೆಂಡ್ ಇವತ್ತು ಅಲಸಂದೆ ಮತ್ತು ನುಗ್ಗಿ ಸೊಪ್ಪಿನ ಬಸ್ಸಾರು ಮಾಡೋಣ. ಫಸ್ಟಿಗೆ ತೊಳೆದಿಟ್ಕೊಂಡಿದ್ದ ಇದು ಅಲಸಂದೆ ಹಾಕ್ಕೊಳ್ಳೋಣ. 2 ವಿಷಿಲ್ ಬರಲಿ ಫ್ರೆಂಡ್. ಇದು ನೀರು ಹಾಕ್ಕೊಳ್ಳೋಣ. 2 ವಿಷಿಲ್ ಬರಲಿ ಫ್ರೆಂಡ್. ಈಗ ಕುಕ್ಕರ್ ಮುಚ್ಚಿ ವಿಷಿಲಿಗೆ ಇಡೋಣ ಫ್ರೆಂಡ್. ಆಮೇಲೆ ಸಾಮಾನು ಹೇಳ್ತೀನಿ ಫ್ರೆಂಡ್, ಏನೇನು ಸಾರಿಗೆ ಏನೇನು ಬೇಕು ಅಂತ. ಈಗ ಅಲಸಂದೆ ಬೆಂದಿದೆ ನೋಡಿ ಫ್ರೆಂಡ್, ಎಷ್ಟು ಬೆಂದ್ರೆ ಸಾಕು, ಅರ್ಧ ಬೆಂದಿದ್ದೆ. ಈಗ ನುಗ್ಗಿ ಸೊಪ್ಪು ಹಾಕೋಣ. ನುಗ್ಗಿ ಸೊಪ್ಪು ಕ್ಲೀನಾಗಿ ತೊಳೆದಿಟ್ಕೊಂಡಿರುವ ನುಗ್ಗಿ ಸೊಪ್ಪು. ಈಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೆಂಡ್, ಈಗ ಬಸ್ಸಾರಿಗೆ ಮಸಾಲೆ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಒಂದು ಬಾಣಲೆ ಇಟ್ಟೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕೋಣ, ಒಣ ಮೆಣಸು ಖಾರಕ್ಕೆ ಎಷ್ಟು ಕಷ್ಟ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳೋಣ. ಕಾಳು ಮೆಣಸು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನೇ ಮೇನ್ ಇದಕ್ಕೆ. ಚೆನ್ನಾಗಿ ಫ್ರೈ ಆಗಲಿ. ತಣ್ಣಗಾಗಿ ಬಿಡೋಣ, ಬಿಸಿ ಐತೆ, ಸ್ವಲ್ಪ ತಣ್ಣಗಾಗಲಿ. ಈಗ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೀಗ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೋಣ. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ, ಕೊಬ್ಬರಿ ಸ್ವಲ್ಪ, ಇದಕ್ಕೆ ಅರಿಶಿನ ಪುಡಿ, ಇದೆಲ್ಲ ಹಾಕೊಂಡಾಗಿದೆ. ಈಗ ಮಿಕ್ಸಿ ಮಾಡೋಣ ಬನ್ನಿ. ಈಗ ಫ್ರೆಂಡ್ ಅಲಸಂದೆ ನುಗ್ಗಿಕಾಯಿ ಬೆಂದಿದೆ, ಅದು ಬಸ್ಕೊಳ್ಳೋಣ ಬನ್ನಿ ಫ್ರೆಂಡ್. ನುಗ್ಗೆ ಸೊಪ್ಪು ಕಾಳು ಬಸ್ಕೊಳ್ಳೋಣ. ಬಸ್ಕೊಂಡಾಗಿದೆ ಫ್ರೆಂಡ್. ಇದನ್ನು ಸ್ವಲ್ಪ ಕಾಳು ಸೊಪ್ಪು ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮಸಾಲೆಗೆ ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಈಗ ರುಬ್ಕೊಂಡಾಗಿದೆ ಫ್ರೆಂಡ್ ನೋಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಬನ್ನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಈಗ ಮಸಾಲೆ ಹಾಕ್ಕೊಳ್ಳೋಣ. ಈಗ ಬಸ್ಕೊಂಡಿದ್ವಲ್ಲ, ಅದು ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ್ವಿ, ಬೇರೆ ನೀರೇನು ಹಾಕೋದು ಬೇಡ, ಬಸ್ತಿರೋ ನೀರು ಸಾಕು. ಈಗ ಉಪ್ಪು ಹಾಕ್ಕೊಳ್ಳೋಣ. ಈಗ ಕುದೀತಾ ಇರಲಿ ಫ್ರೆಂಡ್. ಈ ಕಡೆ ಪಲ್ಯಗೆ ಒಗ್ಗರಣೆ ಹಾಕೋಣ ಬನ್ನಿ ಫ್ರೆಂಡ್. ಈಗ ಪಲ್ಯ ಮಾಡೋಣ. ಅದಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸು ಹಾಕ್ಕೊಳ್ಳೋಣ. ಈಗ ಹಸಿಮೆಣಸು ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್. ಈಗ ಸೊಪ್ಪು ಹಾಕೋಣ, ಬೇಯಿಸ್ಕೊಂಡಿರೋದು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಸೊಪ್ಪು ಹಾಕೊಂಡಿದೆ, ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ, ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನುಗ್ಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಅಲಸಂದೆ ಮತ್ತು ನುಗ್ಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಫ್ರೆಂಡ್. ಈ ಕಡೆ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್. ನೋಡಿ ಫ್ರೆಂಡ್, ಸಾಂಬಾರು ರೆಡಿ ಇದೆ, ಮತ್ತು ಪಲ್ಯನೂ ರೆಡಿ ಇದೆ, ಸೊಪ್ಪಿನ ಪಲ್ಯನೂ ರೆಡಿ ಇದೆ. ಅಲಸಂದೆ ನಾನು ಇದು 2ನೇ ಸಲ ಮಾಡ್ತಾ ಇರೋದು. ಇದು ಬಸ್ಸಾರು, ಅದು ಬೇಳೆ ಹಾಕಿ ಮಾಡಿದ್ದೆ ನುಗ್ಗಿ ಸೊಪ್ಪಿಗೆ. ಇದು ಅಲಸಂದೆ ಹಾಕಿ ಮಾಡಿದ್ದೀನಿ ಫ್ರೆಂಡ್. ನೀವು ಮಾಡ್ಕೊತೀನಿ ಫ್ರೆಂಡ್, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರ್ತದೆ ಅದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್.